ಹಣಕಾಸಿನ ಅವ್ಯವಹಾರ ಎಲ್ಲಾದರೂ ಆಗಿದ್ರೆ ಕರ್ನಾಟಕದಲ್ಲಿರ್ಬೋದು ಅಥವಾ ಅವರ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವ ರಾಜ್ಯ ಇರ್ಬೋದು, ಎಲ್ಲಿಯಾದರೂ ಆದರೆ ನಿಮಗೆ ತನಿಖೆ ಮಾಡಿ ಅವರ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅದನ್ನು ಮಾಡೋದು ಬಿಟ್ಟು ಇಡೀ ಕಾರ್ಯಕ್ರಮ, ಇಡೀ ಯೋಜನೆಯನ್ನೇ ಬುಡಮೇಲು ಮಾಡ್ತಿದ್ದೀರಲ್ಲ, ಅದು ಸರಿ ಇಲ್ಲ. ಇರ್ಬೋದು ಎಲ್ಲಾದರೂ ಗೊತ್ತಿಲ್ಲ ನಮಗೆ ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಅವ್ಯವಹಾರ ಆಗಿದೆ, ದುಡ್ಡು ಹೊಡೆದಿದ್ದಾರೆ ಅಥವಾ ಬೇರೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಅವರ ಮಾಹಿತಿ ಅವರಿಗಿದ್ದರೆ ಅದನ್ನು ತನಿಖೆ ಮಾಡಲಿ. ಅಲ್ಲ, ಜಾಬ್ ಕಾರ್ಡ್ ಕಾನ್ಸೆಪ್ಟೇ ಹೊರಟೋಗುತ್ತಲ್ವಾ. ಅದು ಜಾಬ್ ಕಾರ್ಡ್ ಇದ್ರೂ ಕೂಡ ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ ಅದನ್ನೇ ನಾವು ಹೇಳಕ್ಕೆ ಹೊರಟ್ರು. ನಿಮಗೆ ಸೆಲೆಕ್ಷನ್ ಇಲ್ಲ, ನಿಮಗೆ ನಂಬರ್ ಕಡಿಮೆ ಆಯಿತು, ಹಣ ಕೊಡೋದು ಕಮ್ಮಿ ಆಯಿತು, ಜಾಬ್ ಮಾನವ ದಿನಗಳು ಕಡಿಮೆ ಆಯಿತು. ನೋಡಿ, ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನಮ್ಮಲ್ಲಿ ಜಾಬ್ ಕಾರ್ಡ್ಸು ಮಾನವ ದಿನಗಳು ನಂಬರ್ ಆಫ್ ಕಾರ್ಡ್ಸ್, ಜಾಬ್ ಕಾರ್ಡ್ಸ್, ಇದು ಕಳೆದ 5 ವರ್ಷದಲ್ಲಿ 80,55,000 ಅಂದರೆ ಇವತ್ತಿಗೆ ಈ ವರ್ಷಕ್ಕೆ ವರ್ಷ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಆನ್ ಅನ್ ಆ್ಯಾವ್ರೇಜ್ 80 ಲಕ್ಷ ಅಂತ ಇಟ್ಕೊಂಡ್ರೆ 5 ವರ್ಷದಲ್ಲಿ ಎಷ್ಟಾಯಿತು? ಅಷ್ಟು ಕಾರ್ಡ್ಗಳು ಉಪಯೋಗ ಆಗಿದೆ. ಇದು ಬರೀ 5 ವರ್ಷದ ಅಂಕಿಅಂಶ ಕೊಡ್ತಾ ಇದ್ವಿ. ಅದೇ ಥರ ನಮಗೆ ವರ್ಕರ್ಸ್, ನಂಬರ್ ಆಫ್ ವರ್ಕರ್ಸ್, ಅದು ಕೂಡ ಒಂದೊಂದು ವರ್ಷಕ್ಕೆ 1,76,75,00,000 ಅಪ್ರಾಕ್ಸಿಮೇಟ್ಲಿ 1.75 ಅಂತಾನೆ ಇಟ್ಕೊಳ್ಳಿ ಒಂದು ವರ್ಷಕ್ಕೆ. ಅಷ್ಟು ಜನ ಇವತ್ತು ಸಿಗೋದಿಲ್ಲಲ್ಲ. ಅದರಲ್ಲಿ ಕಾಲ್ಭಾಗ ಸಿಕ್ಕಿದ್ರೆ ನಿಮ್ಮ ಪುಣ್ಯ. ಆಮೇಲೆ ಇದು ಒಂದು ಆನ್ ಅನ್ ಆ್ಯಾವ್ರೇಜ್ ಕರ್ನಾಟಕದ ಮಟ್ಟಿಗೆ 5.5 ರಿಂದ 6 ಕೋಟಿ ರೂಪಾಯಿ, 5.5 ರಿಂದ ಎಷ್ಟು ರಮೇಶ್ ಇದ್ದಾರೆ? ಹಾಂ, ಟೋಟಲ್ 12 ಕೋಟಿ. ಅಲ್ಲ, ನಮ್ಮ ಇಲ್ಲಿ ಕರ್ನಾಟಕದಲ್ಲಿ 80 ಲಕ್ಷ ಹಣದ್ದು. 80 ಲ್ಯಾಕ್ಸ್ ಇದೆ ಪ್ರತಿ ವರ್ಷ. 80 ಲಕ್ಷ ಅಂತ ಹೇಳಿದ್ನಲ್ಲ, ಅದು ಇದೆ. ಆಮೇಲೆ ಹಣದ್ದು ನಾವು ಲೆಕ್ಕ ಹಾಕಿಲ್ಲ. ಅಷ್ಟು ಹಣ ಇವತ್ತು ನಮಗೆ ಲಾಸ್ ಆಗ್ತದಲ್ಲ. 40% ನಾವೇ ಕೊಡಬೇಕಲ್ಲ. ಒಂದು ಕಡೆ ನೀವು ಕೊಡೋದಿಲ್ಲ ಅನ್ನೋದೊಂದು ಹೊರೆ, ನಮ್ಮ ಹಣ ಖರ್ಚು ಮಾಡೋದೊಂದು ಹೊರೆ. ಹಾಗಾಗಿ ನಮಗೆ ಎರಡೂ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಮಾಡ್ತಕ್ಕಂಥ ತೀರ್ಮಾನ ಮಾಡಿದಿರಿ. ಇದು ಈಗಾಗಲೇ ಬೇರೆ ಬೇರೆ, ನನಗೆ ಅಧಿಕೃತ ಅಲ್ಲದೆ ಇದ್ದರೂ ಕೂಡ ಅನಧಿಕೃತ ಸುದ್ದಿ ಏನಂದರೆ, ಬೇರೆ ಬೇರೆ ರಾಜ್ಯಗಳು, ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರುವಂಥ ರಾಜ್ಯ, NDAನಲ್ಲಿರ್ತಕ್ಕಂಥ ರಾಜ್ಯಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಇವಾಗ ಅಂತ ಈಗಾಗಲೇ ಆ ಮಾಹಿತಿಗಳು ಕೂಡ ಬರ್ತಾ ಇದೆ. ಬಹುಶಃ ಇನ್ನು ಕೆಲವು ದಿನಗಳ ನಂತರ ಅದು ಕ್ಲಾರಿಟಿ ಬರುತ್ತೆ. ಏನು, ಯಾಕಂದರೆ 40% ರಾಜ್ಯ ಕಟ್ಟಬೇಕು ಅಂದರೆ ಎಲ್ಲಿಂದ ಕಟ್ತಾರೆ? ಅದಕ್ಕೆ ಈಗಾಗಲೇ ನಮಗೆ ಸುಮಾರು ಯೋಜನೆಗಳು, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸುಮಾರು ಯೋಜನೆಗಳು 60-40, 60-30 ಈ ಥರ ಏನು ರೇಷಿಯೋನಲ್ಲಿ ನಮ್ಗೆ ಕೊಡ್ತಿದ್ದಾರೆ, ಅದನ್ನೇ ಕೊಡಲಿಲ್ಲ ಇನ್ನುವರೆಗೆ. ಈಗ ನಮಗೆ JJM ಇದೆ. ಇಡೀ ದೇಶದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ JJMಗೆ, ಕುಡಿಯೋ ನೀರಿಗೆ. ಅದು ಕೆಲವು ರಾಜ್ಯದಲ್ಲಿ ಯಶಸ್ವಿ ಆಗಲಿಲ್ಲ, ಕೆಲವು ರಾಜ್ಯದಲ್ಲಿ ಹಣ ತಗೊಂಡ್ರು, ಇದು ಕಾರ್ಯಕ್ರಮ ಆಗಿಲ್ಲ ಅಂತಕ್ಕಂಥದ್ದು. ಈಗ ನಮ್ಮ ರಾಜ್ಯದಲ್ಲೂ ಅನೇಕ ಕಡೆ ಕಂಪ್ಲೇಂಟ್ ಇದೆ. ಅದಕ್ಕೆ 50-50, ಅದು 50% ನಾವು ಕೊಡಬೇಕು, 50% ಅವ್ರು ಕೊಡಬೇಕು. ಇನ್ನೂ ಆಗಲಿಲ್ಲ, ಇನ್ನೂ ಕೊಟ್ಟಿಲ್ಲ ನಮಗೆ. 50% ಕೇಂದ್ರ ಸರ್ಕಾರ ಕೊಡಬೇಕು. ಇದು ನ್ಯಾಷನಲ್ ಪ್ರೋಗ್ರಾಮ್, ನೀವೇ ಕೊಡಬೇಕಾಗಿತ್ತು. ಆದರೂ 50% ನೋಡಿ, ಇದಕ್ಕೆ ಮಾಡ್ದಂಗೆ ಅದಕ್ಕೂ 50% ಮಾಡಿದ್ರು. ಆ 50% ಕೊಟ್ಟಿದ್ದಾರಾ? ಇಲ್ಲ.
2700 ಕೋಟಿ ಅಂತ ಲೆಕ್ಕಾಚಾರ ಮಾಡ್ತಿದ್ದಾರೆ. ಆಯ್ತಪ್ಪ, ನಾವು ಟ್ಯಾಕ್ಸೇ ಕಟ್ತೀವಿ ಮತ್ತೆ. ಅಲ್ಲಲ್ಲ, GST ನಲ್ಲಿ ನಮಗೆ ನಾವು 13 ಲಕ್ಷ ಏನೋ ಸೆಕೆಂಡ್ ಲಾರ್ಜೆಸ್ಟ್, ನಾವು 13 ಲಕ್ಷ ಕೋಟಿ, ಈಗ ನಾವು 4.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀವಿ. ನಮಗೆ ಬರಬೇಕಾದ್ದು ಡಿವಲ್ಯೂಷನ್ನಲ್ಲಿ ನಮಗೂ ಕೊಡಬೇಕಲ್ಲ ನೀವು ರಾಜ್ಯಕ್ಕೆ. ಅದನ್ನು ಸರಿಯಾಗಿ ಕೊಟ್ಟಿದ್ರೆ ನಾವು ಕಟ್ತೀವಿ, ನಿಮಗೆ ನಾವು ಒಪ್ಕೊಳ್ತೀವಿ ಆ ಹೊರೆನ. ಅದು ಇಲ್ವಲ್ಲ. ಅಲ್ಲ, ಅದು ಹೇಳಿದೆ ಮೊದಲೇನೆ, ಅವ್ರ ತೀರ್ಮಾನ ಅಲ್ಲೇ ಆಗಬೇಕು, ಡೆಲ್ಲಿನಲ್ಲಿ ಅವರೇ ನೋಟಿಫೈ ಮಾಡಬೇಕು. ನಾವು ಮಾಡೋಂಗಿಲ್ಲ. ನಾವು ಈಗೇನು ಮಾಡ್ತಿದ್ದು ಅಂದರೆ, ರಾಜಣ್ಣ ಊರಿಗೆ ತಗ ಎನರ್ಜಿ ನರೇಗಾದಲ್ಲಿ ತಗೊಳ್ರಿ ಆ ಕೆಲಸನ ಅಂತ ಜೋರು ಮಾಡ್ತಿದ್ರು. ಈಗ ನಾವೇನು ಜೋರು ಮಾಡೋಂಗಿಲ್ಲ, ಮೇಲ್ಗೂ ಹೇಳೋಂಗಿಲ್ಲ. ನರೇಗಾದಲ್ಲಿ ತಗೊಳ್ರಿ ಅಂತ ಹೇಳಂಗೇ ಇಲ್ಲ ಈಗ ನಾವು. ಅದರ ಅರ್ಥ ಹಂಗೆ. ನಮಗೆ ಅಧಿಕಾರ MLA-ಗಳಿಗೆ ಬಿಡ್ರಿ, ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಮೆಂಬರ್ ತೀರ್ಮಾನ ಮಾಡ್ತಿದ್ದ. ಈ ರಸ್ತೆ ಆಗಲಿಲ್ಲ ಸ್ವಾಮಿ, ನಾವು ನರೇಗಾದಲ್ಲಿ ತಗೊಂತೀವಿ ಅಂತಂದರೆ ಆಯ್ತು ತಗೊಳ್ರಿ ಅಂತ ನಾವು ಹೇಳ್ತಿದ್ದೋ, ನಮ್ಮ ಅಧಿಕಾರಿಗಳಿಗೆ ಹೇಳ್ತಿದ್ದೋ, ನರೇಗಾದಲ್ಲಿ ಕೊಡ್ರಿ ಆ ಕಾರ್ಯಕ್ರಮ ಅಂತ ಹೇಳ್ತಿದ್ದೋ ನಾವು. ಅದಿಲ್ಲ ಅಲ್ಲ ಈಗ. ಮತ್ತು ಅಸೆಟ್ ಕ್ರಿಯೇಷನ್ ಇಲ್ಲ ನಿಮಗೆ. ಅಸೆಟ್ ಕ್ರಿಯೇಷನ್ನು ಎಷ್ಟೋ ಕಡೆ ನಮ್ಮಲ್ಲಿ ಸ್ಕೂಲ್ ಬಿಲ್ಡಿಂಗ್ಗಳು, ಭಾಳಷ್ಟು ಕಡೆ ಸ್ಕೂಲ್ ಬಿಲ್ಡಿಂಗ್ಗಳು ನಮ್ಮ ಜಿಲ್ಲೆಯಲ್ಲಿ ನರೇಗಾದಲ್ಲಿ ಮಾಡಿದ್ದಾರೆ. ಕಾಂಪೌಂಡ್ಗಳು ನರೇಗಾದಲ್ಲಿ ಮಾಡಿದ್ದಾರೆ, ಮೈದಾನ ಮಾಡಿದ್ದಾರೆ, ಎಲ್ಲ ಕೆಲಸಗಳಾಗಿದ್ದಾವೆ. ಊರಿಗೆ ಏನಾಗಬೇಕಾಗಿದ್ದ ಕೆಲಸಗಳು, ದೊಡ್ಡ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ನಂಥವು ಅಂಥವೆಲ್ಲ ಬಿಡಿ. ಆದರೆ ಸಣ್ಣ ಸಣ್ಣ ಕೆಲಸಗಳು ಈಗ ಇಲ್ಲಿಂದ ನಾವು ಊರಿಂದ ಅದೇನು ಹೇಳ್ತಾರೆ, ಊರಾಚೆಗೆ ರಸ್ತೆ ಮಾಡ್ತೀವಲ್ಲ, ಅಪ್ರೋಚ್ ರೋಡ್ಗಳು, ಸಂಪರ್ಕ ರಸ್ತೆಗಳು, ಆಮೇಲೆ ನಮ್ಮ ಹೊಲ, ನಮ್ಮ ಊರು ದಾರಿ, ಇಂಥವೆಲ್ಲ ಏನು ಇಲ್ವೇ ಇಲ್ವಲ್ಲ. ಈಗ ಎಲ್ಲಿಂದ ಮಾಡ್ಬೇಕು ನಾವು? ಯಾವ ದುಡ್ಡಿನಲ್ಲಿ ಮಾಡ್ಬೇಕು ನಾವು? ರಾಜ್ಯ ಸರ್ಕಾರದಲ್ಲಿ ಮಾಡಿ, ಹೌದಪ್ಪ ಮಾಡ್ತೀವಿ, ನೀವು ನಮಗೆ ಟ್ಯಾಕ್ಸಿಗೆ ನಮಗೆ ಕೊಡಿ, ದುಡ್ಡು ವಾಪಸ್ ಕೊಡಿ ಸರಿಯಾಗಿ. ಇದು ಇವತ್ತಿಂದ ಬಂದಿರತಕ್ಕಂಥ ಪ್ರಶ್ನೆ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೀವಿ, ಅವ್ರು ನೀವು ವಾಪಸ್ ತಗೋಬೇಕು ಇದನ್ನು. ಮೊದಲಿನಂತೆ ಏನು ನರೇಗಾ ಯೋಜನೆಯನ್ನು ಮುಂದುವರಿಸಬೇಕು. ಅದೇ ಈಗ ಮಾಡ್ತೇವೆ, ಒಂದು ಹಂತವಾಗಿ. ಈಗ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ. ನೆಕ್ಸ್ಟ್ ಫೇಸಲ್ಲಿ ಪ್ರತಿಯೊಂದು ಪಂಚಾಯಿತಿಯ ಸದಸ್ಯರನ್ನು ಕೂಡ ನಾವು ಕರಿತೀವಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ. ಅವರಿಗೆ ಮಾಹಿತಿ ಕೊಡ್ತೀವಿ, ಅವರಿಗೆ ಹೇಳ್ತೀವಿ, ನೋಡ್ರಪ್ಪ ಹಿಂಗೆಲ್ಲ ಆಗಿದೆ, ನಿಮ್ಮ ಹಕ್ಕನ್ನು ಈಗ ಕೇಂದ್ರ ಸರ್ಕಾರ ಮೊಟಕುಗೊಳಿಸಿದೆ ಅಂಥೇಳಿ ಅವರಿಗೆ ಹೇಳ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಫೇಸ್ ಆಫ್ ಆ್ಯಕ್ಷನನ್ನು ಈಗ AICC-ನವ್ರು ತಿಳಿಸ್ತಾರೆ, ಅದ್ರ ಪ್ರಕಾರ ಮಾಡ್ತೀವಿ. ಹೌದು ಹೌದು.